ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ. ಇವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ಹುಲಿಕೋಟೆ ಹತ್ತಿರದಲ್ಲಿ ಹಿರೇಹಂದಿಗೋಳ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೇನೆ. ಈ ಹಿರೇಹಂದಿಗೋಳ ಗ್ರಾಮದಲ್ಲಿ ಒಂದು ವಿಶೇಷವಂತ ಒಂದು ಕೆರೆ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕೆರೆ ಇವತ್ತು ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ, ಜಲಾಶಯಗಳು ಬರದಾಗಿದೆ, ಕೆರೆ ಕಟ್ಟೆಗಳು ಖಾಲಿಯಾಗಿದೆ. ಆದರೆ ಹಿಂದೆ ಸರ್ಕಾರದಿಂದ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಇತ್ತು. ಈ ಕೃಷಿ ಭಾಗ್ಯ ಸ್ಕೀಮ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಕೆರೆ. ಈ ಕೆರೆ ನೋಡಿ, ನೀರು ಬಳಸಿಲ್ಲ, ಇನ್ನೂ 10 ಅಡಿ ನೀರಿದೆ. ಈ ಕೆರೆ ನೋಡಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತಲ್ಲ. ನೋಡಿ, ಇಷ್ಟು ಆಳ ಇದೆ. ಇಲ್ಲಿ ದನ ಕರುಗಳಿಗೆ ನೀರು ಸಿಗುತ್ತೆ, ಸಾಕು ಪ್ರಾಣಿಗಳಿಗೆ ನೀರು ಸಿಗುತ್ತೆ, ಕುರಿ ಮೇಕೆಗಳು ಬಂದು ನೀರು ಕುಡಿದು ಹೋಗ್ತಾ ಇದೆ, ಮತ್ತು ಅಕ್ಕಿ ಪಕ್ಷಿಗಳಿಗೆ ನೀರು ಸಿಗ್ತದೆ, ರೈತರ ಕೃಷಿ ಕಾರ್ಯಗಳಿಗೆ ನೀರು ಸಿಗ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಇಡೀ ಕೆರೆಯ ಬಂಡ್ ಅಂತ ಏನು ಹೇಳ್ತೀವಲ್ಲ, ಬಂಡ್ ಎಷ್ಟು ನೀಟಾಗಿದೆ ನೋಡಿ, ಅಷ್ಟು ಅಚ್ಚುಕಟ್ಟಾಗಿ ಈ ಬಂಡ್ ಹಚ್ಚ ಹಸಿರಿರ್ತಕ್ಕಂಥ ಬಂಡ್ ನೋಡ್ತಾ ಇದ್ದೀರ, ಕಾಣಿಸ್ತಿದೆಯಲ್ಲ, ಪೂರ್ತಿ ಹಸಿರಾಗಿದೆ. ಇಡೀ ಮಲೆನಾಡಲ್ಲೇ ಹುಲ್ಲು ಕಡ್ಡಿಗಳೆಲ್ಲ ಒಣಗೋಗಿದೆ. ಗದಗದಂಥ ಒಣ ಜಿಲ್ಲೆ ಅಂತ ಏನು ಕರಿತೀವಲ್ಲ, ಅಂತರ್ಜಲವೂ ಇಲ್ಲ, ಮೇಲ್ಜಲವೂ ಕೊರತೆ ಇದೆ, ಯಾವುದೇ ನದಿ ಮೂಲಗಳು ಇಲ್ಲ. ಇಂಥ ಒಂದು ಜಾಗದಲ್ಲಿ ನಮ್ಮ ಈ ಕೃಷಿ ಹೊಂಡದ ನೀರು ಇಷ್ಟು ಸಮೃದ್ಧಿ ತುಂಬಿ ತುಳುಕ್ತಾ ಇದೆ ಅಂತಂದರೆ, ಏನೋ ಒಂದು ಪ್ರಕೃತಿಯಲ್ಲಿ ಇದೊಂದು ಕ್ರಿಯೆ ನೋಡಿ. ಇವ್ರು ಯಾವುದೂ ಶೀಟ್ ಹಾಕಿಲ್ಲ. ನಾವು ಎಲ್ಲ ಕಡೆಗೂ ನೀವು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ, ಜಿಯೋ ಮೆಂಬರ್ ಅಂತ ಶೀಟ್ ರೆಕಮೆಂಡ್ ಮಾಡ್ತೀವಿ. ಇಲ್ಲಿ ನೋಡಿ, ಏಡಿಗಳಿದೆ, ಹೆಜ್ಜೆ ಗುರುತುಗಳು ಕಾಣಿಸ್ತಾ ಇದೆಯಲ್ಲ, ದನಕರುಗಳು ಬಂದು ನೀರು ಕುಡಿದೋಗಿರ್ತಕ್ಕಂಥ ಒಂದು ಕುರುಗಳು ಕಾಣಿಸ್ತಾ ಇದೆ ಪೂರ್ತಿ. ಇನ್ನೂ ಇಂಥ ಬೇಸಿಗೆಯಲ್ಲೂ ಇನ್ನೂ 10 ಅಡಿಯಷ್ಟು ನೀರಿದೆ ಅಂತಂದರೆ, ನಾವು ಪ್ರತಿ ಕೃಷಿ ಭೂಮಿಯಲ್ಲಿ ಇನ್ನೂ ನಾವು ಕಲಿಯುವಂಥದ್ದು ಭಾಳಷ್ಟಿದೆ. ಜಲ ಸಂರಕ್ಷಣೆ ಅನ್ನೋ ಪಾಠವನ್ನು ಕಲಿಬೇಕಾಗಿದೆ. ನೋಡಿ, ಇವರು ಕೃಷಿ ಭೂಮಿಗೆ 2 ಕಡೆಯಿಂದ ನೀರು ಬಿಟ್ಟಿದ್ದಾರೆ. ಇಲ್ಲಿ ಒಂದು ಪೈಪ್ ಹಾಕಿದ್ದಾರೆ. ಆ್ಯಕ್ಚುಲಿ ಇವರು ಫಿಲ್ಟರ್ ಆ್ಯಪ್ ಏನೂ ಮಾಡಿಲ್ಲ, ಡೈರೆಕ್ಟಾಗಿ ಬಂದಂಥ ಮಳೆ ನೀರು ಸೀದಾ ರಸ್ತೆಯಿಂದ ಬರ್ತದೆ, ಬಂದು ಸೀದಾ ಈ ಪೈಪ್ ಮುಖಾಂತರ ಹೋಗಿ ಕೃಷಿ ಹೊಂಡಕ್ಕೆ ಹೋಗ್ತಕ್ಕಂಥ ಒಂದು ದೃಶ್ಯ ನಿಮಗೆಲ್ಲ ಕಾಣಿಸ್ತದೆ. ಈ ಸೀದಾ ಈ ಪೈಪಿಂದಲೂ ಬಂದು ನೀರು ಬೀಳ್ತಾ ಇದೆ, ಅಲ್ಲಿಂದಲೂ ಬಂದು ಕೃಷಿ ಹೊಂಡ ಬೀಳ್ತಾಯಿದೆ. ಅವ್ರನ್ನ ಸಣ್ಣ ತಗಡೆಲ್ಲ ಇಟ್ಟಿದ್ದಾರೆ ನೋಡಿ. ಇದು ಏಪ್ರಿಲ್ ಮುಗಿತಾ ಬಂದಿದೆ, ಏನು ಮೇ ಬಿ ಇನ್ನೊಂದು ತಿಂಗಳಿದೆ ಬೇಸಿಗೆ. ಇಂಥ ಒಂದು ಬಿರು ಬೇಸಿಗೆಯಲ್ಲೂ ಗದಗ ಜಿಲ್ಲೆಯ ಆ ಪ್ರದೇಶದಲ್ಲಿ ಇಷ್ಟು ನೀರನ್ನು ನೋಡ್ತೀವಿ ಅಂತಂದರೆ, ಪ್ರತಿ ಜಮೀನಲ್ಲಿ ಇಂಥ ಒಂದು ಕೃಷಿ ಹೊಂಡಗಳು ನಾವು ನಿರ್ಮಾಣ ಮಾಡಿಕೊಂಡ್ರೆ ಖಂಡಿತ ನಮ್ಮ ಈ ಭಾಗವನ್ನು ಹಸಿರು ಮಾಡಲಿಕ್ಕೆ, ಕೃಷಿ ಬೇಕಾದಂಥ ನೀರನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳೋಕ್ಕೆ ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನೋಡಿ. ಇದು ನನ್ನ ಪ್ರಕಾರ ಇದೊಂದು ನಾವು ಕಲಿತಕ್ಕಂಥ ಒಂದು ಪಾಠ. ಪ್ರತಿ ಜಮೀನಲ್ಲೂ ಹೊಲಕ್ಕೊಂದು ಕೆರೆ ಅಂತ ಹೇಳ್ತೀವಿ. ಪ್ರತಿ ಜಮೀನಲ್ಲೂ ನಾವೊಂದು ಈ ಥರದ ಪುಟ್ಟ ಕೆರೆ ಮಾಡಿಕೊಂಡ್ರೆ ಅರ್ಧ ಎಕರೆ, ಯಾಕೆಂದರೆ ಇಲ್ಲೆಲ್ಲ ಅರ್ಧ ಜಮೀನು ಕೇಳಿ 5 ಎಕರೆ 6 ಎಕರೆ 10 ಎಕರೆ ಅಂತ ಹೇಳ್ತಾ ಹೋಗ್ತಾರೆ. ಪ್ರತಿ ಜಮೀನಿಗೂ ಈ ಥರದೊಂದು ಕೆರೆ ಮಾಡಿಕೊಂಡ್ರೆ ಖಂಡಿತ ನಮಗೆ ಜಲಮೂಲಗಳ ಸಂರಕ್ಷಣೆ ಆಗುತ್ತೆ. ಬೇಸಿಗೆಯಲ್ಲಿ ನೀರಿನ ಆಹಾಕಾರ ಅಂತ ಹೇಳ್ತೀವಲ್ಲ, ಖಂಡಿತ ನೀರನ್ನ ಪೂರೈಸ್ಬೋದು. ಮತ್ತು ಈ ಕೃಷಿ ಹೊಂಡಗಳ ಅಕ್ಕಪಕ್ಕದಲ್ಲೇ ನಾವು ಬಾವಿ ತೆಗೆದ್ರೆ ಜಲವೂ ಬರಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಗಳು ಒಂದು ಏನು ಯೋಜನೆಯನ್ನು ರೂಪಿಸುವಾಗ ನೋಡಿ, ಇವ್ರಿಗೆ ಯಾವುದು ಸಮಸ್ಯೆಗಳಿಲ್ಲ. ಇಡೀ ಬಂಡ ಸ್ಟೇಬಲ್ ಆಗಿದೆ, ಕಲ್ಲು ಕಟ್ಟಡನೂ ಇಲ್ಲ. ಜಸ್ಟ್ ಒಂದು ಕೃಷಿ ಹೊಂಡ JCBಯಲ್ಲಿ ತಂದರು, ತಗ್ಗನ್ನು ತೆಗೆದ್ರು, ಕೆರೆ ನಿರ್ಮಾಣ ಮಾಡಿದ್ರು, ಒಂದು ಪೈಪ್ ಹಾಕಿದ್ರು, ಆ ಸ್ಕೀಮ್ ಮುಗಿದೋಯ್ತು. ಆದರೆ ಕೃಷಿ ಭಾಗ್ಯ ಅನ್ನೋ ಒಂದು ಯೋಜನೆಯಿಂದ ಎಷ್ಟೊಂದು ಒಳ್ಳೆಯ ಕೆಲಸಗಳಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನೋಡಿ. ಬಂಡೆ ಹೆಂಗೆ ಸ್ಟ್ರಾಂಗ್ ಇದೆ. ಇದು ನಿರ್ಮಾಣ ಆಗಿ 10 ವರ್ಷ ದಾಟಿದೆ. 10 ವರ್ಷ ಆದರೂ ಈ ಕೆರೆಯಲ್ಲಿ ನೀರು ತುಂಬಿ ಹೋಗ್ತಾ ಇದೆ. ಅದಕ್ಕೋಸ್ಕರಾಗಿ ಈ ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ಮುಂದಿನ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ಮಳೆ ಬರಲ್ಲ, ಗದಗದಲ್ಲಿ ಮಳೆ ಬರಲ್ಲ ಅನ್ನೋಂಥವ್ರಿಗೆ ಇದು ಒಂದು ಪಾಠ. ಇದನ್ನು ನೋಡಿ ನೀವು ಸಹ ನಿಮ್ಮ ಕೃಷಿ ಭೂಮಿಗಳಲ್ಲಿ ನೀರನ್ನು ನಿಲ್ಲಿಸಲಿಕ್ಕೆ, ನೀರನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಹೊಲಕ್ಕೊಂದು ಕೆರೆಯನ್ನು ಒಂದು ಕಾನ್ಸೆಪ್ಟನ್ನ ಮಾಡಿಕೊಂಡಿದ್ದೆ. ಆದರೆ ಖಂಡಿತ ನೀರಿನ ಕೊರತೆಯನ್ನು ಪೂರೈಸಲಿಕ್ಕೆ
ಇದೊಂದು ಮಾಡಲ್ ಆಗೊಂದು ನೋಡಿ. ಇವರು ಹೆಚ್ಚುವರಿ ನೀರು ಹೋಗಲಿಕ್ಕೆ ಒಂದು ಇದು ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಕ್ಯಾಚ್ಮೆಂಟ್ 100 ಎಕರೆ ಇರ್ತದೆ. 100 ಎಕರೆಯಿಂದ ಬಂದಂಥ ನೀರು ಕೃಷಿ ಹೊಂಡದಲ್ಲಿ 1% ಅಷ್ಟೇ ಸ್ಟೋರೇಜ್ ಮಾಡೋದು. ಇನ್ನು 99% ನೀರು ವೇಸ್ಟ್ ಆಗೋಗುತ್ತೆ. ಆದಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ನಿಮಗೆ ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಸೋಮಶೇಖರ ಹನುಮಪ್ಪ ಆರಟ್ಟಿ ಅಂತ. ನಮ್ಮ ಹಿರೇನಿಗಳ ಗದಗ ತಾಲೂಕು ಹಿರೇನಿಗಳ. ಎಷ್ಟು ಎಕರೆ ಐತೆ? ಗದಗ ಜಿಲ್ಲೆ. ಎಷ್ಟು ಎಕರೆ? 4 ಎಕರೆ 20 ಗುಂಟೆ ಸರ್. 4 ಎಕರೆ ಜಮೀನು. ಹೌದು. ಹಾಂ ಸರ್. ಈಗ ನಾವು ಕೃಷಿ ಭಾಗ್ಯ ಯೋಜನೆ 2017 ಇದನ್ನು ನಾವು ತೆಗೆಸಿದ್ವಿ ಸರ್. ಉದ್ದ ಆಗಲ್ಲ ಎಷ್ಟು ಐತ್ರಿ? ಇದು 100 by 100 ಸರ್. 100 by 100. ಹಾಂ ಸರ್. ಓಕೆ. ಡೀಪ್ ಒಂದು 10 or 20 15 15 ಮೀಟರ್ ಐತೆ ಅದು. ಈಗ ನೀರು ಎಷ್ಟು ಫೀಟ್ ಐತೆ? ಈಗ ನಮಗೆ ನೀರು ಒಂದು 10 ಫೀಟ್ ಇದೆ ಸರ್. ಮೋಸ್ಟ್ಲಿ 10 ಫೀಟ್ ಆಯ್ತಲ್ಲ. 10 ಫೀಟ್ ಇದೆ ಸರ್. ಈಗ 5 ಅಡಿ ನೀರು ಖಾಲಿ ಆಗಿರೋದು. 5 ಅಡಿ ಕಡೆ ಸರ್. ನಾವು ಈ ಸಲ ಯೂಸ್ ಮಾಡಲಿಲ್ಲ ಸರ್. ಯಾಕೆ ಯೂಸ್ ಮಾಡಲಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆ ಸರ್. ಮಳೆನ ಬ್ಯಾಡ್ ಆಗಿತ್ತು ಸರ್ ನಮ್ಗೆ. ಅಂತರ್ಗ ಹಾಕಿದ್ರೆ ಸರಿ ಆಗೋದಿಲ್ಲ ಅಂತ ಹೇಳ್ಸ್ಕೊಂಡ್ಬಿಟ್ಟು ಸರ್. ಇದು ನಾವೇನು ಮಾಡಿದ್ವಿ ಅಂದ್ರೆ ಅಷ್ಟಕ್ಕೆ ಬಿಟ್ಬಿಟ್ಟು ಸರ್. ಆಮೇಲೆ ಇದು ನಾವು ಇದನ್ನ ಫುಲ್ ಆದ್ಮೇಲೆ ಮಳೆ ಹೋಗ್ತಾನೆ ಸರ್. ಒಮ್ಮೆ 4 ಎಕರೆ 4 ಎಕರೆ ನಾವು ಒನ್ ಟೈಮ್ ಬೇಸಿಗೆಗೆ ಡಿಪ್ ಮಾಡ್ಬೋದು ಸರ್. ನೀವು ಆ ಥರ ಪ್ರತಿ ವರ್ಷ ಮಾಡ್ತೀರಾ? ಸ್ಪ್ರಿಂಕ್ಲರ್ ಹಚ್ತೀವಿ ಸರ್. ಪ್ರತಿ ವರ್ಷ ಮಳೆ ಹೋಗ್ತಾನೆ ಸರ್. ಒಮ್ಮೆ ಕೊಟ್ಬಿಡಿ ಸರ್. ಕೊಡ್ತೀರ ಒಂದು ನೀರು. ಹಂಗೆ ಕೃಷಿ ಹೊಂಡದೇನಿಗೂ ಅದು ಫಾಯ್ದಾ ಸರ್. ಆಮೇಲೆ 2017 ತೆಗೆಸಿದ್ರೆ ಹಚ್ಚಿ ವರ್ಷ ಹೋದ ವರ್ಷ ಹಚ್ಚಿ ವರ್ಷ ನಾವೇನು ಸರ್ ಇದನ್ನ ಹೂಳೆತ್ತೀವಿ ಸರ್. ಹೂಳೆತ್ತೀರಿ 100 ಟ್ರ್ಯಾಕ್ಟರ್ ಬಂದ್ ಸರ್. 100 ಟ್ರ್ಯಾಕ್ಟರ್ ಬಂದ್ ಸರ್. ನಮ್ದೊಂದು ಟ್ರ್ಯಾಕ್ಟರ್ ನೋಡ್ಕೊಂಡು ಸರ್ ಪೂರಾ ಮದುವೆಲ್ಲ ಸರ್ ಪೂರಾ ಮುಗಿಸಿ ಆ ಜಾಲಿಗಡೆ ಮಟ್ಟ ಸರ್. ಓಕೆ. ಅಲ್ಲಿ ಮಟ್ಟ ಮುಗಿಸಿ ಸರ್. ಓಕೆ ಓಕೆ. ಅಷ್ಟು ಮಣ್ಣು ಬಂತು, ಉಳು ಬಂತು. ಅದು ಫಲವತ್ತಾದ ಮಣ್ಣಲ್ಲ. ಆಮೇಲೆ ನಮಗಿದು ಏನು ಸ್ವಲ್ಪ ಒಂಥರ ವರದಾನ ಆಗಿದೆ ಸರ್. ಹೌದು. ಆಮೇಲೆ ಪಶು ಪಕ್ಷಿ ಆಜು ಬಾಜು ಹೊಲದವ್ರಿಗೆ ಸರ್ ಅನುಕೂಲ, ಅವ್ರಿಗೆ ಅನುಕೂಲ. ಬೆಳಿಗ್ಗೆ ಬಂದು ನೋಡಿದೆ ಎಷ್ಟೊಂದು ಪಕ್ಷಿಗಳು ಬಂದು ನೀರು ಕುಡಿತಾ ಇತ್ತು, ಚಿಟ್ಟೆಗಳು. ಆಮೇಲೆ ನಮಗೂ ಅನುಕೂಲ ಆಗೈತೆ ಸರ್. ನಮಗೂ ಅನುಕೂಲ. ಈಗ ಈ ನೀರು ಕುಡಿತಾ ಇದ್ರ? ಯಾಕಂದ್ರೆ ನಿಮ್ಮೆಲ್ಲ ಸೇಫ್ಟಿ ಇದೆಯಲ್ಲ. ಬನ್ನಿ ನಿಮ್ದು. ಬನ್ನಿ. ಈಗ ನೀವು ಇಲ್ಲಿಂದ ಮನೆಗೆ ತಗೊಂಡು ಹೋಗ್ತೀರಿ ನೀರ್ನ? ನಾನು ಅಷ್ಟೇ ಸರ್. ಹೌದಾ? ನಿಮ್ಮ ಮನೆಗೆ ಮಾತ್ರ? ಹಾಂ ಸರ್. ಬೇರೆದವ್ರಿಗೂ ತಗೊಂಡು ಹೋಗ್ಬೋದಾ? ತಗೊಂಡು ಹೋಗ್ಬೋದು ಸರ್. ನಮ್ಮ ಮನೆ ಒಳಗೆ ಸರ್. ಯಾಕಂದ್ರೆ ನಾನೊಬ್ಬನ ಕೂಡ ಅಡ್ಡಾಡ್ತೀನಿ ಹೊರಗೆ ಸರ್. ಹೊರಗದವ್ರಿಗೂ ಸ್ವಲ್ಪ ಆಮೇಲೆ ಶೀತ ಆತ್ಲಿ, ಜ್ವರ ಬಂತ್ಲಿ, ಅದಾಗ್ತಂದ್ರೆ ನಾ ಒಬ್ಬನ ಕುಡಿತೀನಿ ಸರ್. ಟ್ರ್ಯಾಕ್ಟರ್ ಅಂದ್ರೆ ಒಂದು 5 ಲೀಟರ್ ಅಥವಾ 2 ಲೀಟರ್ ತಗೊಂಡು ಹೋಗ್ತೀನಿ. ದಿನ ಬರ್ಬೇಕಂತಂದ್ರೆ 2 ಲೀಟರ್ ತಗೊಂಡು ಹೋಗ್ತೀನಿ. ಓಕೆ. ಇಲ್ಲ ಅಂದ್ರೆ ಒಂದು 5 ಲೀಟರ್ ಕ್ಯಾನ್ ತಗೊಂಡು ಹೋಗ್ತಾರೆ. ಓಕೆ. ನೀವು ಹಂಗಾರೆ ಮನೆ ಊರಾಗ ಫಿಲ್ಟರ್ ನೀರಿಗೆ ಇಷ್ಟಪಡಲ್ಲ? ಇಲ್ಲ ಸರ್. ಇದಕ್ಕಿಂತ ಯಾವ ಫಿಲ್ಟರ್ ನೀರು ಅಂತೀರಾ? ಫಿಲ್ಟರ್ ನೀರಕ್ಕಿಂತ ಅದಕ್ಕಿಂತ ಚಲೋ ಸರ್ ನಮಗೆ ಸರ್. ಟೇಸ್ಟ್ ಇದೆ ಸರ್. ಹೌದು. ಆಮೇಲೆ ಸ್ವಲ್ಪ ಖನಿಜಾಂಶಗಳು ಸಿಗ್ತಾವೆ ಸರ್. ನ್ಯಾಚುರಲ್ ಆಗಿ ನಮಗೆ ಬಾಡಿಗೆ ಏನು ಬೇಕು ಅದು ಸಿಗುತ್ತೆ ಸರ್. ಏನು ತೊಂದರೆ ಇಲ್ಲ ಸರ್. ಭಾಳ ಕ್ಲೀನ್ ಆಗಿದೆ ನೀರು. ಆ ನೀರು ಕುಡಿತಾ ಇದ್ರೆ ಖುಷಿನೇ ಬೇರೆ ಅಲ್ಲ. ಹೌದು. ಅಷ್ಟು ಆಮೇಲೆ ಹೊಟ್ಟೆ ತುಂಬ ಸರ್. ಅಲ್ಲ, ಖುಷಿ ಆಗುತ್ತೆ. ಏನು ಲಘು ಹಸಿವಾಗಲ್ಲ ಸರ್. ಊಟ ಮಾಡಿ ಕುಡಿಬಿಟ್ರೆ ಅಂಕಾರ ಸರ್ ಹಸಿವಾಗಲ್ಲ ಸರ್. ಅಷ್ಟು ಫುಲ್ಲ ಸರ್. ಒಂಥರ ಖುಷಿ ಅದ ನೋಡಿ. ತುಂಬ್ತಾರೆ ಇನ್ನೂ ಖುಷಿ ಸರ್. ಹೌದು. ಸ್ವಲ್ಪ ತರ ಭಯ ಬರ ಸರ್ ನಮಗೆ. ಭಯ ಬರ. ಯಾಕಂದ್ರೆ ಟೋಟಲ್ ಡೆಪ್ತ್ 10 ಫೀಟ್ ಐತಲ್ಲ. 15 ಫೀಟ್ ಐತೆ. ಫೀಟ್ ಐತೆ ಸರ್. ಈಗ ಅದ್ರ ಬೇರೆ ಈಗ ನೀರು ನಿಂತಿರೋದೆ 10 ಫೀಟ್ ಐತೆ. 10 ಫೀಟ್ ಸರ್. ಆರಾಮ್ ಸರ್. ಅದು ಏನು ವಿ ಶೇಪ್ ಅದ ಸರ್. ಈ ತರ ವಿ ಶೇಪ್. ವಿ ಶೇಪ್ ಮಾಡಿಸ್ಬೇಕು. ಯಾಕಂದ್ರೆ ಹಿಂಗ ಸರ್. ನೀವು ಯಾವಾಗಲೂ ಈಜು ಹೊಡೆದಿರಿ ಇದ್ರಾಗ? ಇಲ್ಲ ಸರ್. ಈಜು ಹೊಡೆಯಕ್ಕೆ ಯಾರಿಗೆ ಬಿಡಲ್ಲ? ಬಿಡಲ್ಲ ಸರ್. ಕುಡಿಯೋ ನೀರಲ್ಲ, ಮತ್ತೆ ಮಣ್ಣೆಲ್ಲ ರಾಡಿ ನೀರಾಗುತ್ತೆ ಸರ್. ಆಮೇಲೆ ಹೇಳಂಗಿಲ್ಲ ಸರ್ ಹೆಚ್ಚು ಕಡಿಮೆ. ಓಕೆ. ಭಯ ಸರ್. ಈಗ ಇದು ಕೆರೆ ಬಗ್ಗೆ ಆದ್ಮೇಲೆ ನಮ್ಮ ವಿಡಿಯೋ ನೋಡ್ತಕ್ಕಂಥ ಭಾಳ ಜನ ಇರ್ತಾರೆ. ಹಾಂ ಸರ್. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮನ್ನು ಸಂಪರ್ಕ ಮಾಡಬೇಕು, ಮಾಹಿತಿ ತೊಗೊಬೇಕನ್ನೋಂಥವ್ರಿಗೆ ನಿಮ್ಮ ವಿಳಾಸ ಸ್ವಲ್ಪ ಹೇಳ್ರಿ. ಹಾಂ ಸರ್. ನಿಮ್ಮ ವಿಳಾಸ ಹೇಳಿ. ನಮ್ಮ ಸರ್ ವಿಳಾಸ ಸೋಮಶೇಖರ ಆರಟ್ಟಿ, ಆಕೆ ಹೆಡ್ ಪೋಸ್ಟ್ ಹಿರೇಂದಿಗಳು, ತಾಲೂಕು ಗದಗ, ಜಿಲ್ಲಾ ಗದಗ. ಆಮೇಲೆ ಪಿನ್ 582205. ನನ್ನ ಮೊಬೈಲ್ ನಂಬರ್ 8050359842. ಓಕೆ. ಸ್ನಾತಕೋತ್ತರ ಪದವೀಧರರು. 15 years ಲೆಕ್ಚರ್ ಕೆಲಸ ಮಾಡಿದ್ದೀನಿ ಸರ್. ಎಲ್ಲಿ ಕೆಲಸ ಮಾಡಿದ್ರಿ? ನಾನು ಹುಲ್ಕೋಟಲ್ಲಿ ಮಾಡಿದ್ದೀನಿ ಸರ್. 9 ವರ್ಷ. ಓಕೆ. 3 ವರ್ಷ ಧಾರವಾಡ ಮಾಡಿದ್ದೀನಿ ಸರ್. 3 ವರ್ಷ ಗದಗ ಅಣ್ಣಿಗೇರಿ ಮಾಡಿದ್ದೀನಿ. 3 ತಿಂಗಳ ಚಿತ್ರದುರ್ಗ ಮಾಡಿದ್ದೀನಿ ಸರ್. ಬೇಡ್ ಕಾಲೇಜಲ್ಲಿ. ಓಕೆ ಓಕೆ ಓಕೆ. ಈಗ ನಮ್ಮ ಬ್ರದರ್ ನಾನು ಇಬ್ಬರೇ ಇದ್ದೀವಿ ಸರ್. ಪೂರ್ತಿ ಕೃಷಿಗೆ ನಿಂತಿದ್ದೀರಾ? ಇವಾಗ 3 ವರ್ಷದಿಂದ ಕೃಷಿಯಲ್ಲೇ ನಾವು ಇನ್ವಾಲ್ವ್ ಆಗ್ಬಿಟ್ಟು. ಬಟ್ ಈ ಕೆರೆ ಅಂತೂ ನಿಮ್ಗೆ ಭಾಳ ವರದಾನ ಅಲ್ಲ? ವರದಾನ ಸರ್. ಇದಕ್ಕೇನು ಹೆಸರಿಟ್ಟಿದ್ರೇನ್ರಿ? ಇಲ್ಲ ಸರ್. ಕೆಲವರೆಲ್ಲ ಹೆಸರಿಡ್ತಾರೆ ಅದಕ್ಕೊಂದು ಗಂಗಾ, ತುಂಗಾ, ಕಾವೇರಿ ಅಂತ.
ಓಕೆ ಅಷ್ಟು ಯೂಸ್ ಆಗಿದೆ ಸರ್. ಅದನ್ನ ನಾವೇನು ಮಾಡೋದು ಸರ್, ಬೆಳೆಸ್ಕೊಂಡು ಹೋಗೋದು ಅಷ್ಟೇ ಸರ್. ಬೆಳೆಸ್ಕೊಂಡು ಹೋಗೋದು ಸರ್ ಅಷ್ಟೇ ಸರ್. ನಾ ಹೇಳೋದು ಸರ್. ಆಗಲಿ ಮಾಸ್ಟ್ರೆ, ನಿಮ್ಮ ಜೊತೆ ಮಾತಾಡಿದ್ದು, ನಿಮ್ಮ ಕೆರೆ ನೋಡಿದ್ದು, ನಿಮ್ಮ ನೀರನ್ನ ಕುಡಿದಿದ್ದು, ನೀರಿನ ರುಚಿ ಎಲ್ಲ ನೋಡಿದ್ರೆ ಭಾಳ ಅದ್ಭುತವಾದಂಥ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ಸ್ ಸರ್. ಸರ್ಕಾರ ಎಷ್ಟೋ ಕಡೆ ಇಂಥ ಪ್ರಾಜೆಕ್ಟ್ ಮಾಡಿದೆ, ಸದ್ಬಳಕೆ ಮಾಡ್ಕೊಂಡಿಲ್ಲ. ಹೌದು ಸರ್. ನೀವು ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ರ. ಹಾಗಾಗಿ ನೀವು ಒಂದು ಸರ್ಕಾರಕ್ಕೂ ಒಂದು ಧನ್ಯವಾದ ಹೇಳ್ಬೇಕಂತ ಕಾಣುತ್ತೆ. ಸರ್ಕಾರ ನಮ್ಮ ಅದರಲ್ಲೂ ನಮ್ಮ ಕೃಷಿ ನಮ್ಮ ಎಡಿಯವ್ರಾಗಿರ್ಬೋದು ಸರ್. ಎಡಿಯವ್ರು ನಮ್ಗೆ ತುಂಬಾ ಆತ್ಮೀಯರು ಸರ್. ಕೋಲಾರದವರು ಬಂದಿದೆ ಸರ್ ಇಲ್ಲಿ, ರವಿ ಅವರು ಅಂತ. ಅವರು ಅಗ್ದಿ ಆತ್ಮೀಯರು ಸರ್. ಈಗಿರೋ ಪ್ರೆಸೆಂಟ್ ಎಡಿಯವರು ಇಲ್ಲಿ ಹೊಂಬಳು ಸರ್. ವರ್ಕ್ ಯಾರು ಮಾಡ್ತಾರೆ ಸರ್, ಅವರು ಫುಲ್ ಕೋಆಪರೇಷನ್ ಮಾಡ್ತಾರೆ ಸರ್. ಏನು ತೊಂದರೆ ಹಾರ್ಟಿಕಲ್ಚರ್ ಆಗಲಿ ಅಗ್ರಿಕಲ್ಚರ್ ಆಗಲಿ ಅವ್ರು ನಮ್ಮ ಯಾರು ತೋಟಗಾರಿಕೆ ಹೋಗ್ಬೋದು ಇಷ್ಟೊತ್ತಿಗೆ ಬೆಳೆ. ಇಲ್ಲ ಸರ್, ಇದು ನಮ್ದು ಅಲ್ಲೊಂದು ಊರಂತಲ್ಲಿ ಒಂದು 4 ಎಕರೆ ಇದೆ ಸರ್. ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡಿ. ಇದು ದೂರ ಆಗ ಸರ್, ನಾನು ಒಬ್ಬನೇ ಇರೋದ್ರಿಂದ ಹಂಗಾಗಿ ಇದಕ್ಕೆ ಏನು ತೊಂದರೆ ಇಲ್ಲ. ಇವ್ರು ನಮ್ಮ ಅಣ್ಣವ್ರು ಸರ್, ನಮ್ಮ ಅಣ್ಣವರು. ಅವ್ರು ನಮ್ಮ ಮಾಮಾರ ಅವ್ರ ಮಗಳನ್ನ ಅವ್ರು ಕೊಟ್ಟೆ. ಹೌದ್ರಿ ಹೌದ್ರಿ. ಅವ್ರೇನು ಇಲ್ಲಿ ಬಂದು ನಮ್ಗೆ ಮತ್ತೆ ಚಲೋ ಆಗಿದೆ ಸರ್. ಇನ್ನು ಚಲೋ ಆಗುತ್ತೆ. ಚಲೋ ಆಗಿದೆ ಸರ್. ಯಾಕಂದ್ರೆ ನಾವು ಬಂದ್ರು ಆತು ಬರ್ಲಿಕ್ಕೆ ಆಗ್ತದೆ. ಟೋಟಲ್ ಏರಿಯಾ ನಮ್ದು ಇಲ್ಲೇ ಅದ ಸರ್. ಎಲ್ಲ ಫ್ಯಾಮಿಲಿ ಏರಿಯಾ ಇಲ್ಲ. ಅದ್ರೊಳಗೆ ಇವ್ರು ಮಾಮಾರು ಬಂದ್ರೆ ಚಲೋ ಆಗಿದೆ ಸರ್. ನಮ್ಗೆ ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಧನ್ಯವಾದ ಮಾಸ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.